ನಿನ್ನೆ ಭದ್ರಾವತಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ. ಧೈರ್ಯ ಎಷ್ಟು ಯೋಚನೆಗಳು ನಡೀತಾ ಇದೆ. ಯಾಕೆ ಮೊನ್ನೆ ಅಲ್ಲಿ ಎಸ್ ಪಿ ನೆಟ್ಟಿಗೆ ಇದ್ದಿದ್ರೆ ಅಲ್ಲಿ ಮದ್ನಗಳು ನಡೀತಾ ಇದೆ. ಯಾಕೆ ಮೊನ್ನೆ ಅಲ್ಲಿ ಎಸ್ ಪಿ ನೆಟ್ಟಿಗೆ ಇದ್ದಿದ್ರೆ ಅಲ್ಲಿ ಮದ್ದೂರಿನಲ್ಲಿ ಮೊನ್ನೆ ದಿನ ಗಣಪತಿ ವಿಸರ್ಜನೆ ಸಂಜೆ ಆ ಮೆರವಣಿಗೆ ಬರ್ತದೆ ಅಂತ ಗೊತ್ತಿದ್ರು ಸಹ ಮಸೀದಿ ಒಳಗೆ ಇವತ್ತು ನೂರಾರು ಸಂಖ್ಯೆಯಲ್ಲಿ ಇವತ್ತು ಕಲ್ಲು ಗುಡ್ಡೆ ಹಾಕೊಂಡು ಕುಡಿದಕ್ಕೆ ಯಾಕೆ ಅವಕಾಶ ಕೊಟ್ಟರಾಗಾರೆ ಪೊಲೀಸ್ ಇಲಾಖೆಯವರು? ಒಂದು ಕಡೆ ಇಂಟೆಲಿಜೆನ್ಸ್ ಫೇಲ್ಯೂರು, ಮತ್ತೊಂದು ಕಡೆ ಅಲ್ಲಿರ್ತಕ್ಕಂಥ ಒಬ್ಬ ನಾಲಾಯಕ್ ಎಸ್ ಪಿ ಎಲ್ ಮಂಡ್ಯದಲ್ಲಿ ಇದ್ದಾರೆ. ಇದರ ಪರಿಣಾಮ ಇವತ್ತು ಹಿಂದೂ ಕಾರ್ಯಕರ್ತರು ತೊಂದರೆಯನ್ನು ಎದುರಿಸ್ತಾ ಇದ್ದಾರೆ. ನೋಡ್ರಿ, ಮಾದೇವಪ್ಪನವರು ಇದೆಲ್ಲ ಹೇಳೋದು ಬದಿಗಿಟ್ಟು ಮೊನ್ನೆ ದಿನ ಮದ್ದೂರಿನಲ್ಲಿ ಗಣೇಶನ ವಿಸರ್ಜನೆ ನಡೀತದೆ, ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಆ ಮೆರವಣಿಗೆಯಲ್ಲಿ ಹೋಗ್ತಾರೆ ಅಂತೇಳಿ ಮಾಹಿತಿ ಇರಲಿಲ್ವ? ಹಾಗಾದ್ರೆ ಯಾಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಇರಲಿಲ್ಲ? ಯಾಕೆ ಆ ಸಂದರ್ಭದಲ್ಲಿ ಮಸೀದಿ ಒಳಗೆ ಕೆಲವರು ಹೊಕ್ಕೊಳ್ಳೋದಕ್ಕೆ ಯಾಕೆ ಬಿಟ್ರಂಗಾರೆ ಪೊಲೀಸ್ ಇಲಾಖೆಯವರು? ಯಾಕೆ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ? ಮಾಡಿರದ ಮಣ್ಣು ತಿನ್ನೋ ಕೆಲಸ ಬಿಜೆಪಿ ಮೇಲೆ ದೂರ್ತೀರ. ಹಾಗಾದ್ರೆ ಇವರ ವೈಫಲ್ಯವನ್ನು ನಮ್ಮ ಮೇಲೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀರ ನೀವು. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಅಲ್ಲಿ ಹಿಂದೂ ಸಂಘಟನೆ ಕರೆ ಕೊಟ್ಟಂಥ ಸಂದರ್ಭ ಅಲ್ಲೂ ಕೂಡ ಕಾರ್ಯಕರ್ತರನ್ನು ತಡೆಯುವಂಥ ಕೆಲಸವನ್ನು ಕೂಡ ಮಾಡಿದರು. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೂಗಳು ಕಂಡ್ರೆ ಆಗೋದಿಲ್ಲ. ನನಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಬ್ಬ ಪೊಲೀಸ್ PSI ಯಾರೋ ಒಬ್ಬ ಗಣಪತಿ ಮೆರವಣಿಗೆನಲ್ಲಿ ಕೇಸರಿ ಶಾಲೆ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ರು ಅಂತೇಳಿ ಅವನನ್ನು ಕೂಡ ಸಸ್ಪೆಂಡ್ ಮಾಡ್ತಾರೆ ಅಂತೇಳಿ ಸುದ್ದಿ ಬರ್ತಾ ಇದೆ. ಏನು ಪಾಕಿಸ್ತಾನದಲ್ಲಿದ್ದೀವ ನಾವು? ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಎಚ್ಚರಿಕೆ ಕೊಡೋದಕ್ಕೆ ಇಚ್ಛಪಡ್ತೇನೆ. ನಿಮ್ಮ ಈ ಧೋರಣೆ ಏನಿದೆಯಲ್ಲ, ಇದನ್ನು ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡ್ತದೆ. ಅದಕ್ಕೆ ರಾಜ್ಯ ಸರ್ಕಾರವೇ ಸಂಪೂರ್ಣ ಹೊಣೆಯನ್ನು ಹೊರಬೇಕಾಗ್ತದೆ.